ಹೇಳ್ತಿದ್ರಿ ಸ್ಪಂದನ ನಿಮ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಅಂತ. ಬಟ್ ಮನೆಯಿಂದ ನೀವು ಹೊರಗೆ ಬಂದ್ಮೇಲೆ ಕಾವ್ಯನ್ ಜೊತೆ ಮಾತಾಡ್ತಿರ್ತಾರ ಅವರು. ಬರೀ ಮನೆ ಕೆಲಸ ಮಾಡಿದ್ರೆ ಸಾಕಾಗಲ್ಲ, ಟಾಸ್ಕ್ ಚೆನ್ನಾಗಿ ಮಾಡಿದ್ರೆ ಸಾಕಾಗಲ್ಲ, ಒಳ್ಳೆತನೂ ಇರ್ಬೇಕು, ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ. ಅದನ್ನ ಯಾವ ರೀತಿ ತಗೊಂಡ್ ನಾನು ನೋಡ್ದೆ ಅವಳು ಈ ಮನೆಯಲ್ಲಿ ಎಷ್ಟು ಆಕ್ಟಿವ್ ಆಗಿದ್ರು ಜಾನ್ವಿ ಅವರು. ಇಲ್ಲಿ ಆಕ್ಟಿವ್ ಆಗಿರೋದು ಇಂಪಾರ್ಟೆಂಟ್ ಗಿಂತ ಹೇಗಿರ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಏನೋ ಮಾತಾಡ್ತಾ ಇದ್ರು. ಬಟ್ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಹೊರಗಡೆ ಜನ ಇರ್ಬೋದು ಅಥವಾ ಒಳಗಡೆ ನಾನ್ ನೋಡ್ದಾಗ್ಲೂ ತುಂಬಾ ಜನ ಇನ್ಕ್ಲೂಡಿಂಗ್ ಸ್ಪಂದನ ಅವ್ರು ಯಾರು ಮಾತಾಡ್ತಾ ಇರ್ಲಿಲ್ಲ. ತುಂಬಾ ಅಂದ್ರೆ ಇಷ್ಟೆಲ್ಲ ಆಂಗಲ್ಗಳಂತೂ ಅವ್ರಿಗೆ ಫಸ್ಟ್ ಆಫ್ ಆಲ್ ಹೊಳಿತಾ ಇರ್ಲಿಲ್ಲ. ಏನಾದ್ರು ಹೇಳಿದ್ರೆ ತುಂಬಾ ಲೆಕ್ಕಾಚಾರ, ತುಂಬಾ ಸೇಫ್. ಅಷ್ಟೊಂದಿದ್ರೆ ನಿನ್ ಪರ್ಸನಾಲಿಟಿ ಏನಂತ ಏನ್ ಗೊತ್ತಾಗುತ್ತೆ? ಇಷ್ಟು ದಿನ ಆದ್ರೂ ಸ್ಪಂದನ ಬಗ್ಗೆ, ಸ್ಪಂದನ ಏನು ಅಂದ್ರೆ ಸಾಫ್ಟ್ ಹುಡುಗಿ ಅಂತಾರೆ ಹೊರತು, ಏನಾದ್ರೂ ಒಂದಾದಾಗ ಧೈರ್ಯವಾಗಿ ಹೇಳೋದು. ಅದನ್ನೆಲ್ಲ ಹೇಳಿ 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 ಈಗ ಒಂಚೂರು ಪರವಾಗಿಲ್ಲ. ಸುದೀಪ್ ಸರೇ ಹೇಳಿದಾರೆ 5ನೇ ವಾರದಿಂದ ಆಟ ಶುರು ಮಾಡಿದಿರ, ವೆಲ್ಕಮ್ ಅಂತ, ವೆಲ್ಕಮ್ ಆನ್ ಬೋರ್ಡ್ ಅಂತ. ಸೊ ಅದ್ರಲ್ಲೇ ಗೊತ್ತಾಗುತ್ತೆ ಡೇ 1 ಇಂದ ಆಟ. 1 ವಾರ ನಾನೊಂದ್ ಸ್ವಲ್ಪ ಮೋಸ್ಟ್ಲಿ ಎಲ್ಲ ಅರ್ಥ ಮಾಡ್ಕೊಳಕ್ ಟೈಮ್ ತಗೊಂಡೆ. ಆಮೇಲೆ ನಮ್ದು ಆಟಗಳು ಶುರುನೇ ಆಗಿದೆ. ವೆದರ್ ಇಟ್ ಈಸ್ ಪಾಸಿಟಿವ್ ಆರ್ ನೆಗೆಟಿವ್, ನಮ್ ಕಡೆಯಿಂದ ಎಫರ್ಟ್ ಹಾಕಿ ನಾವು ಆಡ್ತಾ ಇದೀವಿ. ಸೊ ನನ್ಗನ್ಸೋದು ಆ ಮನೆಯಲ್ಲಿ ಎಷ್ಟು ದಿನ ಫಿನಾಲೆ ತನಕ ಇರ್ಬೇಕು ಅಂತ ಇದ್ಕೊಂಡು ನಿನ್ ಪರ್ಸನಾಲಿಟಿ ಏನು ಅಂತ ಗೊತ್ತಾಗ್ದಲೆ ನೀನ್ ಅಷ್ಟ್ ದಿನ ಇರೋ ಬದಲು ಇದ್ದಷ್ಟು ದಿನ ನೀನ್ ಆಟ ಆಡ್ಕೊಂಡ್ ಬಂದು ಇಲ್ಲಿ ಜನಗಳ ಪ್ರೀತಿ ಗಳಿಸೋದೇ ದೊಡ್ಡದಂತ ನನ್ಗನ್ಸುತ್ತೆ. ಸೊ ತುಂಬಾ ಜನ ಈಗ ನನ್ ಬಾಯಿಂದ ಉತ್ತರ ಕೊಡೋದ್ ಬೇಡ, ಜನಗಳೇ ಹೇಳ್ತಾ ಇದಾರೆ. ಎಲ್ಲಾರ ಹೆಸರು ಸ್ಪಂದನ, ಮಾಳು, ಕಾವ್ಯ, ಸೂರಜು, ರಾಶಿಕಾ, ರಘು ಯಾರೂನು ಏನು ಮಾಡ್ತಾನೆ ಇಲ್ಲ. ಇಷ್ಟು ದಿನ ಬೇಕಾ? 9 ವಾರ ಬೇಕಾ ಅವ್ರು ಏನು ಅಂತ ತೋರಿಸ್ಕೊಳ್ಳೋದಕ್ಕೆ? 9 ವಾರದಿಂದ ಏನು ಮಾಡ್ತಾ ಇಲ್ಲ, ಮಾತು ಆಡಲ್ಲ, ಧೈರ್ಯನೂ ಇಲ್ಲ. ಸೊ ಅದಕ್ಕೆ ನಾನು ಸ್ಪಂದನಂಗೆ ಏನು ಉತ್ತರ ಕೊಡ್ತೀನಿ ಅಂದ್ರೆ, ಅವ್ರು ನಿಜವಾಗ್ಲೂ ಮನೆ ಕೆಲಸದಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ಎಷ್ಟು ಗೊತ್ತಾ, ಒಂದ್ ಕೆಲಸ ಹೇಳಿದ್ರೆ ಬಹುಶಃ ಅವ್ರು ಬೆಳೆದ್ ಬಂದಿರೋದೇ ಹಂಗೆ ಇರುತ್ತೆ, ಇಲ್ಲ ತುಂಬಾ ಪ್ಯಾಂಪರ್ ಮಾಡಿ ಬೆಳೆಸಿರ್ತಾರೆ, ವಾಟ್ ಎವರ್ ಇಟ್ ಈಸ್. ಬಟ್ ಮನೆ ಅಂತ ಹೋದಾಗ ನಾವು ಹೊಂದ್ಕೊಂಡು ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಲೇಸಿನೆಸ್, ಎಲ್ಲದಕ್ಕೂ ಕಣಿ ಹೇಳೋದಂತಾರಲ್ಲ, ಕಣಿ ಹೊಡಿಯೋದು ಅಂತ, ಆತರ ಮಾಡ್ಕೊಂಡು ಇರಬಾರ್ದು. ತಾಕತ್ ಇರ್ಬೇಕು, ಧೈರ್ಯ ಇರ್ಬೇಕು, ಅನ್ಸಿದ್ದನ್ನ ಹೇಳ್ಬೇಕು, ಸ್ಟ್ಯಾಂಡ್ ತಗೋಬೇಕು. ಅದಲ್ದೆ ನೀನೇನಕ್ಕೆ ಹೋದೆ ಮತ್ತೆ ಬಿಗ್ ಬಾಸ್ಗೆ? ನೀನ್ ಆಕ್ಟಿವ್ ಆಗಿಲ್ಲ, ಹೇಳೋದಕ್ಕೆ ಒಂದು ಭಯ, ಒಂದ್ ಸ್ಟ್ಯಾಂಡ್ ತಗೊಳ್ಳೋದಕ್ಕೆ ಲೆಕ್ಕಾಚಾರಗಳು, ಇವ್ರನ್ನ ವಿರೋಧ ಕಟ್ಕೊಂಡ್ರೆ ಹೆಂಗೋ. ಅಂದ್ರೆ ಅವರೆಲ್ಲ ತುಂಬಾ ದಿನ ನಾನು ಬಿಗ್ ಬಾಸ್ ಮನೇಲಿ ಇರ್ಬೇಕು, ಸೇಫ್ ಆಗಿರ್ಬೇಕು ಅಂತ ಆಟಾಡ್ತಾ ಇದಾರೆ ಹೊರತು, ಯಾರೂನು ನಮ್ ಪರ್ಸನಾಲಿಟಿ ಚೆನ್ನಾಗಿ ಕಾಣಿಸ್ಕೊಳ್ಬೇಕು, ಆಚೆ ಕಡೆ ಧೈರ್ಯವಾಗಿರೋಣ ಅಂತ ಯಾರು ಇಲ್ಲ. ತುಂಬಾ ಜನ ನಾನು ಈ ವಾರ ಸೇಫ್ ಆಗ್ಬಿಟ್ರೆ ಸಾಕು ಅಂತ ಅಲ್ಲಿ ಕ್ಯಾಪ್ಟನ್ ಆಗ್ತಾ ಇರೋದು ಅಷ್ಟೇ. 15 ದಿನ ನಮ್ಗೆ ಇಮ್ಯುನಿಟಿ ಸಿಗುತ್ತೆ ಅಂತ ಇದ್ ಮಾಡ್ತಿದ್ರೆ ಹೊರತು, ನಾವೇನೋ ಪ್ರೂವ್ ಮಾಡ್ಕೋಬೇಕು, ಇಲ್ಲಾದ್ರೂ ಅಟ್ಲೀಸ್ಟ್ ನಮ್ಗೊಂದು ಅವಕಾಶ ಅಂತ ಯಾರು ಯೋಚನೆ ಮಾಡಲ್ಲ. ಕ್ಯಾಪ್ಟನ್ ಅದನ್ನ 15 ದಿನ ಮನೇಲಿ ಇರ್ಬೋದು. ಅದೇನು ಅಲ್ಲಿ ಮನೇಲಿ ಚೆನ್ನಾಗಿ ತಿನ್ಕೊಂಡಿರೋದಕ್ಕ ಬಿಗ್ ಬಾಸ್ ಕಳ್ಸಿರೋದು? ಒಳ್ಳೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತಿರ್ತಾರೆ, ಎಲ್ಲ ಆರಾಮಾಗಿ ಕೂತಿರ್ತಾರೆ. ನನ್ಗೆ ಸೀಸನ್ 10 ತುಂಬಾ ಇಷ್ಟ. ಎಲ್ಲ ಹೆಂಗೆ ಆಕ್ಟಿವ್ ಆಗಿದ್ರು, ಸಖತ್ತಾಗಿತ್ತು. ಇಲ್ಲಿ ತುಂಬಾ ಬೋರಿಂಗ್ ಕಂಟೆಸ್ಟೆಂಟ್ಸ್ ತುಂಬಾ ಜನ ಇದ್ದಾರೆ.